ನಾನು ಈ ಸರಿ ಹಳ್ಳಿಗೆ ಹೋದಾಗ ಮಾವಿನಕಾಯಿನ ಕಿತ್ಕೊಂಡು ಬಂದೆ. ಅದನ್ನು ಹಣ್ಣು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಹಳ್ಳಿಯವ್ರನ್ನ ಕೇಳಿದಾಗ ಅವರು ಹೇಳಿದ್ರು, ಒಣ ಹುಲ್ಲನ್ನು ಯೂಸ್ ಮಾಡಿ ಹಣ್ಣು ಮಾಡ್ಬೋದು. ಒಣ ಹುಲ್ಲಲ್ಲಿ ಈ ಮಾವಿನಕಾಯಿಗಳನ್ನ ಇಟ್ಟರೆ ನ್ಯಾಚುರಲ್ ಆಗಿ ಹಣ್ಣಾಗುತ್ತೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ನಾವು ನೋಡ್ಬೋದು ಸಿಟಿ ಮಾರ್ಕೆಟ್ಗಳಲ್ಲಿ ಕೆಮಿಕಲ್ಸ್ ಹಾಕಿ ಹಣ್ಣು ಮಾಡ್ತಾರೆ, ಟೇಸ್ಟು ಇರೋಲ್ಲ, ಅದು ಆರೋಗ್ಯಕ್ಕೆ ಹಾನಿಕರ ಕೂಡ. ಸೊ ಬನ್ನಿ ನಾನು ಈಗ ತೋರಿಸ್ಕೊಡ್ತೀನಿ ನಾನು ಹೇಗೆ ಇದನ್ನು ಹಣ್ಣು ಮಾಡ್ತೀನಿ ಅಂತಂದ್ಬಿಟ್ಟು. ಇಲ್ಲಿ ಕಾಯಿ ಇದೆ, ಸೊ ಈಗ ಈ ಒಣ ಹುಲ್ಲನ್ನು ಅದರ ಮೇಲೆ ಹಾಕ್ತೀನಿ. ನಾನು ಆಲ್ರೆಡಿ ಒಣ ಹುಲ್ಲನ್ನು ಚೀಲದೊಳಗೆ ಹಾಕಿದ್ದೀನಿ, ಅದರಲ್ಲಿ ಇಟ್ಟು ಈಗ ಮುಚ್ಚಿಡ್ತೀನಿ. ನಾನು ಒಂದೊಂದೇ ಕಾಯಿನ ಅದರಲ್ಲಿ ಜೋಡಿಸ್ತೀನಿ. ಆ್ಯಕ್ಚುಲಿ ಎಲ್ಲರೂ ಕ್ರೇಟ್ಗಳಲ್ಲಿ ಹಾಕಿ ಅದ್ರ ಮೇಲೆ ಒಣ ಹುಲ್ಲನ್ನು ಹಾಕಿ ಮುಚ್ಚಿಡ್ತಾರೆ. ನನ್ನ ಹತ್ರ ಕ್ರೇಟ್ ಇಲ್ಲದೆ ಇರೋದರಿಂದ ನಾನು ಚೀಲದಲ್ಲಿ ಡೈರೆಕ್ಟಾಗಿ ಕಾಯಿನ ಹಾಕಿ ಹುಲ್ಲಿಂದ ಮುಚ್ಚಿಡ್ತೀನಿ. ಇಲ್ಲಿ ನೋಡಿ, ನಾನು ಒಂದ್ರ ಪಕ್ಕ ಒಂದು ಹಣ್ಣನ್ನು ಜೋಡಿಸಿದ್ದೀನಿ ಚೀಲದೊಳಗೆ. ಒಳಗಡೆ ಹುಲ್ಲು ಒಂದು ಲೇಯರ್ ಹಾಕಿದ್ದೀನಿ, ಮೇಲ್ಗಡೆ ಇನ್ನೊಂದು ಲೇಯರ್ ಹುಲ್ಲನ್ನು ಹಾಕ್ತೀನಿ. ಈಗ ಮಾವಿನಕಾಯಿನ ಫುಲ್ಲು ಹುಲ್ಲಿಂದ ಮುಚ್ಚಿಟ್ಬಿಟ್ಟಿದ್ದೀನಿ. ಇದನ್ನು ಈ ಚೀಲನ ಯಾರು ಓಡಾಡದೇ ಇರೋ ಅಂಥ ಜಾಗದಲ್ಲಿ, ಬೆಚ್ಚಗಿರೋ ಜಾಗದಲ್ಲಿ ಒಂದು 4-5 ದಿನ ಇಟ್ಟರೆ ನಮಗೆ ಒಳ್ಳೆ ಹಣ್ಣು ತಯಾರಾಗುತ್ತೆ. ನೋಡಿ, ಆಲ್ರೆಡಿ ಒಂದು ಹಣ್ಣು ಮಾಡಿದ್ದೀನಿ ಇದೇ ಥರ. ಸೊ ನೀವು ಕೂಡ ಮನೆಯಲ್ಲಿ ಕಾಯಿ ತೊಗೊಂಡು ಬಂದ್ಬಿಟ್ಟು ನ್ಯಾಚುರಲಾಗಿ ಹಣ್ಣು ಮಾಡಿ ಅದನ್ನು ಸವಿರಿ.